ನರಿಂಗಾನ ಗ್ರಾಮ ಪಂಚಾಯತಿನ ಅಧೀನದಲ್ಲಿ ಘನತ್ಯಾಜ್ಯ ಘಟಕ, ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ, ಅದೇ ರೀತಿ ವಿಶೇಷವಾಗಿ ಒಂದು ಕಾರ್ಯಕ್ರಮ, ಅದು ಈಗ ಹೇಳುವುದಿಲ್ಲ, ಅಧ್ಯಕ್ಷರು ಮತ್ತೆ ಹೇಳ್ತಾರೆ. ಈ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿದ್ದ ನಮ್ಮ ಮಾರ್ಗದರ್ಶಕರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದ AC ಭಂಡಾರಿಯವರೇ, ಸ್ವಚ್ಛತೆಯ ರೂವಾರಿಯಾದ ಸೀನಶೆಟ್ಟರವರೇ, ಕೋಣಾಜೆಯ ಆರಕ್ಷಾ ಠಾಣೆಯ ಸಬ್ ಇನ್ಸ್ಪೆಕ್ಟರಾದ ನಾಗರಾಜಿಯವರೇ, ನರಿಂಗಾನ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವಸದಸ್ಯರೇ, ಎಲ್ಲ ಗ್ರಾಮದ ಗ್ರಾಮಸ್ಥರೇ, ಇಲ್ಲಿ ಸೀನಶೆಟ್ಟರು ಮಾತಾಡಿದ ಮೇಲೆ ಯಾವುದು ಮಾತಾಡಲಿಕ್ಕೆ ಉಳಿದಿಲ್ಲ. ಹಾಗಾಗಿ ಅವರ ಜೀವಮಾನ ಇಡೀ ನಾನು ಎಷ್ಟೋ ಸಲ ಹೇಳಿದ್ದೆ, ಸೀನಣ್ಣ ಒಂದು ಮದುವೆ ಆಗಿ ಅಂತ, ನೀವೊಂದು ಮದುವೆ ಆಗಬೇಕಂತ. ಇದುವರೆಗೆ ಮದುವೆ ಆಗದೆ ಜೀವನದ ಉದ್ದಗಲಕ್ಕೂ ಕೇವಲ ಸ್ವಚ್ಛತೆಯ ಬಗ್ಗೆ ಹೋರಾಡಿದವರು. ಮಹಾತ್ಮ ಗಾಂಧೀಜಿಯವರ ಕನಸು ದೇಶದಲ್ಲಿ ಸ್ವಚ್ಛತೆ ಅಂತ ಮಾಡಬೇಕಂತ ಆವತ್ತು ಇಟ್ಟಂಥ ಕನಸು. ಹಾಗಾಗಿ ಅದನ್ನು ಅಳವಡಿಸಿಕೊಂಡು ಈಗ ಮುನ್ನಡೀತಾ ಇದ್ದಾರೆ. ಹಾಗಾಗಿ ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಪುಂಡಕ್ಕಯ್ಯವರು ಇಲ್ಲಿ ಇದ್ದಾರೆ, ಪತ್ರಕರ್ತರು. ಅವರ ಮುಂದೆ ಏನಾದರೂ ಮಾತಾಡಿ ತಪ್ಪಿದರೆ ನಾಳೆ ಅದಕ್ಕೆ ಶಿಕ್ಷೆ ಸಿಕ್ಕುವ ಅವಕಾಶ ಇದೆ. ನರಿಂಗಾನ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅಭಿವೃದ್ಧಿಯಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯ ಕೇಂದ್ರದಲ್ಲಿ, ಸೌಹಾರ್ದದಲ್ಲಿ, ಇನ್ನಿತರ ಕಷ್ಟ ಸುಖಗಳಲ್ಲಿ ಮೌಲ್ಯ ಮಾಪನವನ್ನು ಎತ್ತಿ ಹಿಡಿದ ಗ್ರಾಮ. 6,000 ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಮೌಲ್ಯ ಮಾಪನಗಳನ್ನು ಜನಸಾಮಾನ್ಯರಿಗೆ ನೆಮ್ಮದಿಯಿಂದ ಬದುಕು ಕೊಡುವುದು ಅಥವಾ ನೆಮ್ಮದಿಯ ಅಭಿವೃದ್ಧಿ ಕೊಡುವುದು, ನೆಮ್ಮದಿಯ ಅವಕಾಶ ಕೊಡುವ ಈ 6,000 ಗ್ರಾಮ ಪಂಚಾಯತಿಯಲ್ಲಿ ರಾಜ್ಯದಲ್ಲಿ ಯಾವುದಂತ ಕೇಳಿದರೆ ಹೆಮ್ಮೆ ಎಂದು ಹೇಳ್ತೇನೆ, ಅದು ನರಿಂಗಾನ ಗ್ರಾಮ ಪಂಚಾಯತ್. ಖಂಡಿತವಾಗಿ ನವಾಜ್ರವರ ಅಧ್ಯಕ್ಷತೆಯಲ್ಲಿ ಈ ಗ್ರಾಮ ಅಭಿವೃದ್ಧಿಗೆ ಹೋಗ್ತಾ ಇದೆ. ಹಲವಾರು ಅಧ್ಯಕ್ಷರುಗಳ ಮಾರ್ಗದರ್ಶನ ಪಡೆದು, ಕೆಲವರು ಮಾಜಿ ಅಧ್ಯಕ್ಷರುಗಳ ಮಾರ್ಗದರ್ಶನ ತೆಗೆದು ಇಲ್ಲ, ಆದರೆ ನವಾಜ್ರವರು ಈ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಅಧ್ಯಕ್ಷರುಗಳಾಗಿದ್ದಾರೆ ಅವರ ಎಲ್ಲರ ಮಾರ್ಗದರ್ಶನ ಪಡೆದು, ಮಾಜಿ ಪಂಚಾಯತಿನ ಸದಸ್ಯರ ಮಾರ್ಗದರ್ಶನಗಳನ್ನು ಪಡೆದು, ಗ್ರಾಮದ ಹಿರಿಯರನ್ನು ಮಾರ್ಗದರ್ಶನ ಪಡೆದು ಈ ಒಂದು ಗ್ರಾಮವನ್ನು ಮುನ್ನಡೆತಾ ಇದ್ದಾರೆ. ಖಂಡಿತವಾಗಿ ನವಾಜ್ರವರ ಈ ಒಂದು ಕಾರ್ಯಕ್ರಮ ಮಹಾತ್ಮ ಗಾಂಧಿ ಒಂದು ಕಾರ್ಯಕ್ರಮವೂ ಮಾಡಿದ್ದಾರೆ. ಇವತ್ತು ಸಹ ಮಹಾತ್ಮ ಗಾಂಧೀಜಿಯವರ ಕಟ್ಟೆ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ನಾವೆಲ್ಲ ಇಷ್ಟೆಲ್ಲ ಸೌಮ್ಯದಿಂದ ಎಲ್ಲ ಜಾತಿ ಧರ್ಮದವರು ಒಂದೇ ಸಾಮ್ಯನ ಅಡಿಯಲ್ಲಿ ಕೂರಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮಹಾತ್ಮ ಗಾಂಧಿಯವರ ಹೆಸರನ್ನೇ ತೆಗೆಯೋರು ಇದ್ದಾರೆ. ಅದರ ವಿಷಯ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದರವರು, ಮೊಹಮ್ಮದ್ ಪೈಗಂಬರವರು, ಯೇಸು ಕ್ರಿಸ್ತರು, ಇವರೆಲ್ಲ ಈ ದೇಶಕ್ಕೆ ಕೊಟ್ಟ ಸಂದೇಶ ನಾವು ಯಾವತ್ತೂ ಮರೆಯುವಂಥ ಸಂದೇಶ ಅಲ್ಲ. ಅವರು ಕೊಟ್ಟ ಸಂದೇಶ ನವಾಜ್ರವರ ಅಧ್ಯಕ್ಷತೆಯಲ್ಲಿ ಭಾರತ ಎಲ್ಲಿದೆ ಅಂತ ಹುಡುಕುವಾಗ ಭಾರತ ನರಿಂಗಾನ ಗ್ರಾಮ ಪಂಚಾಯತಿನ ಅಥವಾ ನರಿಂಗಾನ ಗ್ರಾಮದಲ್ಲಿ ಭಾರತ ಕಾಣ್ತಾ ಇದೆ. ಭಾರತ ಯಾವುದಂತ ಕೇಳಿದರೆ ಇದುವೇ ಭಾರತ. ನಮ್ಮ ಭವ್ಯ ಭಾರತ ಯಾವುದಂತ ಕೇಳಿದರೆ ನರಿಂಗಾನದ ಈ ಕೂತಂಥ ಜನಸಾಮಾನ್ಯರು, ಎಲ್ಲ ಜಾತಿ ಧರ್ಮದವರು ಕೂರುವಂಥ ಜಾಗನೇ ಭಾರತ. ಹಾಗಾಗಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ನವಾಜ್ರವರ ಸಾಥ್ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಏನೋ ಕೇಳಿದ್ದೇನೆ, 6 ಜನ ಅಂಗನವಾಡಿಯ ಆಶಾ ಕಾರ್ಯಕರ್ತರಿಗೆ ಒಂದು ವಾಹನ ಕೊಡುವ ಕಾರ್ಯಕ್ರಮ. ನಿಜವಾಗಲೂ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳಿಗೆ, 6,000 ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಒಂದು ಮಾರ್ಗದರ್ಶನ, ಒಂದು ಸಂದೇಶವನ್ನು ವರ್ಗಾವಣೆ ಮಾಡಿದ
ನವಾಜ್ ಪಂಚಾಯತಿನ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಯವರು, ಕಾರ್ಯದರ್ಶಿಯವರಿಗೆ ನಿಮ್ಮನ್ನು ಎಷ್ಟು ಅಭಿನಂದಿಸಲು ಸಾಕಾಗುವುದಿಲ್ಲ. ನಿಮ್ಮನ್ನು ಹೆಗಲ ಮೇಲೆ ಕೂತು ತಿರುಗಾಡಿದರೂ ಯಾರು ತಪ್ಪಂತ ಹೇಳಲಿಕ್ಕಿಲ್ಲ. ಅಷ್ಟು ಸಾಧನೆ ಮಾಡಿದಂಥ ಈ ಗ್ರಾಮ ಪಂಚಾಯತ್, ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ನಮಗೆ ಒಂದು ನಂಜಿಯಾಗಿದೆ. ನಾನು ಸಹ 3 ಸಲ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಒಂದು ವಾಹನ ಕೊಡಲಿಕ್ಕೆ ಆಗಲಿಲ್ಲ. ಆದರೆ 6 ಆಶಾ ಕಾರ್ಯಕರ್ತರು, ಖಂಡಿತವಾಗಿ ನಮ್ಮ ಗ್ರಾಮದ ಸೇವಕರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅದು ಖಂಡಿತವಾಗಿ ಅವರನ್ನು ಮರೆಯುವಂಥ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದರೆ ಗ್ರಾಮದ ಸೇವೆ ಮಾಡುವವರು ಯಾರು ಅಂತ ಹೇಳಿದರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು. ಆ ಬಡವರನ್ನು ಹುಡುಕಿ ಇವತ್ತೊಂದು ಕೆಲಸ ಮಾಡಿದ್ದೀರಲ್ಲ, ಖಂಡಿತವಾಗಿ ಇದು ನಮ್ಮ ದೇಶಕ್ಕೆ ಒಂದು ಸಂದೇಶ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ಸ್ಪೀಕರ್ ಅವರು ಈ ಕ್ಷೇತ್ರದ 17 ಗ್ರಾಮ ಪಂಚಾಯತ್, 3 ಪಟ್ಟಣ ಪಂಚಾಯತ್, ಅವರ ವ್ಯಾಪ್ತಿಗೆ 20 ಗ್ರಾಮಗಳು ಬರ್ತದೆ. ಈ 20 ಗ್ರಾಮ ಪಂಚಾಯತ್ಗಳಲ್ಲಿ ಅದೆಷ್ಟೋ ಕೋಟಿ ಕಟ್ಟಲೆ ಹಣವನ್ನು ಸರ್ಕಾರದಿಂದ ತಂದು ಈ ಎಲ್ಲ ಗ್ರಾಮದ ಅಭಿವೃದ್ಧಿಗೆ ಪಣ ತೊಟ್ಟಿ ನಿಂತಿದ್ದಾರೆ. ಖಂಡಿತವಾಗಿ ಸ್ಪೀಕರ್ ಆಗಿ ಈ ದೇಶ ಗಮನ ಸೆಳೆದಿದೆ. ಇವತ್ತು ನಮ್ಮ ಸ್ಪೀಕರ್ ಅವರು ಯಾವುದು ಸಾಧನೆ ಮಾಡಿದ್ದಾರೆ, ಯಾವುದು ಸಾಧನೆ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸಚಿವರಿರುವಾಗ ಈ ದೇಶದಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಇದ್ದರೂ 31 ಆರೋಗ್ಯ ಸಚಿವರಲ್ಲಿ ಹುಡುಕುವಾಗ ಈ ದೇಶದಲ್ಲಿ ಸಿಕ್ಕಿದ್ದು ಅದು ಆರೋಗ್ಯ ಸಚಿವ ಯುಟಿಕ್ ಆದರೂ ಮಾತ್ರ ಕೇಂದ್ರ ಸರ್ಕಾರದ ಕಣ್ಣಿಗೆ ಬಿದ್ದದ್ದು. ಅದರಲ್ಲಿ ಮಕ್ಷರ ಇಲ್ಲ, ಅದರಲ್ಲಿ ರಾಜೀವ್ ಇಲ್ಲ. ಆದರೆ ನಮ್ಮ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಸೆಲೆಕ್ಷನ್ ಮಾಡಿ ಆರೋಗ್ಯ ಸಚಿವ ನಂಬರ್ 1 ಕರ್ನಾಟಕದಲ್ಲಿ ಅಂತ ಹೇಳಿದರೆ ನಾವು ಈ ಕ್ಷೇತ್ರದ ಇಡೀ ರಾಜ್ಯಕ್ಕೆ ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಕಾಮಗಾರಿಗಳು ಈಗ ದೇಶದಲ್ಲಿ ಓಂ ಪ್ರಕಾಶ್ ಬಿರ್ಲಾರು ಅಧ್ಯಕ್ಷರು, ಅವರಿಗೆ ಒಂದು ಸದಸ್ಯರು ಬೇಕಿತ್ತು ಅಣ್ಣ ಎಸ್.ಸಿ. ಭಂಡಾರಿ ಅಣ್ಣ. ಇಡೀ ದೇಶದ ಸ್ಪೀಕರ್ ಸಮಿತಿಗೆ ಒಬ್ಬ ಸದಸ್ಯರು ಬೇಕಿತ್ತು. ಆದರೆ ಹುಡುಕುವಾಗ ಸಿಕ್ಕಿದ್ದು ದೇಶದ 31 ಸ್ಪೀಕರಲ್ಲಿ ಯುಟಿಕ್ ಆದರೂ ಸಿಕ್ಕಿದ್ದು. ಇದು ಸಹ ನಮಗೆ ಹೆಮ್ಮೆ ಪಡೆಯುವಂಥ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನರಿಗಾಣ ಗ್ರಾಮ ಪಂಚಾಯತಿನ ಎಲ್ಲ ಗ್ರಾಮಸ್ಥರು ಭಾಳಷ್ಟು ಶಾಂತಿತರು. ನಮ್ಮ ಕಂಬಳದ ರೂವಾರಿ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 28 ಕಂಬಳಗಳಿದೆ. ಆದರೆ ನಮ್ಮ ಕಂಬಳ ಸಹ ನಮ್ಮ ಯುಟಿಕ್ ಖಾದರ್ ಅವರ ಗೌರವ ಅಧ್ಯಕ್ಷತೆಯಲ್ಲಿ, ಪ್ರಶಾಂತ್ ಕಾಜೆ ಅವರ ಅಧ್ಯಕ್ಷತೆಯಲ್ಲಿ, ನವಾಜ್ ನರಿಂಗಾಣ್ರವರ ಪ್ರಧಾನ ಕಾರ್ಯದರ್ಶಿಯ ಒಂದು ನೇತೃತ್ವದಲ್ಲಿ ನಡೆಯುವಂಥ ಈ ಕಂಬಳ 10 ತಾರೀಕಿಗೆ ನಿಜವಾಗಲೂ ಈ ಕಂಬಳದಲ್ಲಿ ಮುಸ್ಲಿಂ, ಹಿಂದೂ, ಕ್ರೈಸ್ತರು ಒಗ್ಗಟ್ಟಾಗಿ ಒಂದು ಕಂಬಳ ನಡೆಸುವುದು. ಈ ಜಿಲ್ಲೆಯಲ್ಲಿ ಹಲವಾರು ಕಂಬಳಗಳಿದೆ, ಅದರಲ್ಲಿ ನನಗೆ ಇದಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಒಟ್ಟಾಗಿ ಒಂದು ಕಂಬಳ ನಡೆಸುವ ಜಾಗ ಎಲ್ಲಿ ಅಂತ ಕೇಳಿದರೆ ಅದು ಸಹ ನರಿಗಾಣ ಗ್ರಾಮದಲ್ಲಿ ಇರುವುದಂತ ಹೆಮ್ಮೆಯಿಂದ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗಣ್ಯ, ವೇದಿಕೆಯಲ್ಲಿ ಎದ್ದ ಗಣ್ಯರನ್ನು ಸೇರಿದ ಎಲ್ಲ ಗ್ರಾಮಸ್ಥರನ್ನು ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ನರಗಾಣ ಗ್ರಾಮ